ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಈಗಾಗಲೇ 2025ನೇ ಒಂದು SSLC ಪರೀಕ್ಷೆಗೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1 ಇದರಲ್ಲಿ ಭೌತ ವಿಜ್ಞಾನದಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಭೂ ಆಯ್ಕೆ ಪ್ರಶ್ನೆಯಲ್ಲಿ ಮೊದಲನೇದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ನೋಡ್ರಿ, ವಕ್ರದ ಕೇಂದ್ರ, ಧ್ರುವ, ವಕ್ರದ ತ್ರಿಜ್ಯ ಮತ್ತು ಅಪರ್ಚರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಧ್ರುವ, ಯಾಕಂದ್ರೆ ಇಲ್ಲಿ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಅಂತ ಕೇಳಿದ್ದಾರೆ. ಪ್ರಶ್ನೆ, ಓಮ್ನ ನಿಯಮವು ಇವುಗಳ ನಡುವಣ ಸಂಬಂಧವನ್ನು ಕೊಡುತ್ತದೆ ಅಂತ ಹೇಳಿದ್ದಾರೆ. ಓಮ್ನ ನಿಯಮ V is proportional to I ಅಂತ ಇರುತ್ತದೆ. V ಅಂದ್ರೆ ವಿಭವಾಂತರ, I ಅಂದ್ರೆ ವಿದ್ಯುತ್ ಪ್ರವಾಹ. ಆದ್ದರಿಂದ ಸಿ ಉತ್ತರ ಇಲ್ಲಿ ಸರಿಯಾಗಿದೆ. ನಂತರ ಇಲ್ಲಿ 1 ಅಂಕದ 2 ಪ್ರಶ್ನೆ ಇದೆ. ಅದರಲ್ಲಿ ಮೊದಲನೇದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ ಅಥವಾ ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ 1 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದರ ಒಂದು ಚಿಹ್ನೆ ಈ ರೀತಿ ಇರುವಂತದ್ದು. ಇಲ್ಲಿ ತಾವು 2 ಚಿಹ್ನೆ ನೋಡ್ತಾ ಇದ್ದೀರಿ. ಇದರಲ್ಲಿ ಯಾವುದೇ ಒಂದು ಚಿಹ್ನೆಯನ್ನ ತಾವು ತೋರಿಸಬಹುದು. ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನ ಅರ್ಧ ಅಂಕಕ್ಕೆ ಕೇಳಿರ್ತಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳಲಾಗಿದೆ. ನಂತರ ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಆ 2 ಗುಣಗಳು, ಒಂದಿದು ಇವು ಉತ್ತರ ಧ್ರುವದಿಂದ ಪ್ರಾರಂಭವಾಗುತ್ತದೆ ಮತ್ತು ಅಯಸ್ಕಾಂತದ ಹೊರಗಿನ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತದೆ. ಎರಡನೇದು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನಂತರ ಇಲ್ಲಿ 2 ಅಂಕದ 3 ಪ್ರಶ್ನೆಗಳು ಇದೆ. ಅದರಲ್ಲಿ ಮೊದಲನೇದು ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಎಂದರೇನು? ಈ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾಗದ ಕಣ್ಣಿನ ಒಂದು ಸ್ಥಿತಿಗೆ ದೂರದೃಷ್ಟಿ ದೋಷ ಅಂತ ಹೇಳ್ತೇವೆ. ಇದಕ್ಕೆ ಕಾರಣ ಕಣ್ಣಿನ ಮಸೂರದ ಸಂಗಮದರವು ಉದ್ದವಾಗಿರುವುದು. ಎರಡನೇ ಕಾರಣ, ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು. 2 ಅಂಕದ ಇನ್ನೊಂದು ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ತಾವಿಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಶುಷ್ಕ ಕೋಶವನ್ನ ಜೋಡಿಸಿದ್ದಾರೆ. ಇದು ಪ್ಲಸ್ ಮತ್ತೆ ಇದು ಮೈನಸ್. ನಂತರ ಇಲ್ಲಿ ಒಂದು ಬಿಂದುವಿಗೆ X ಅಂತ ಗುರುತಿಸಿದ್ದಾರೆ. ಡೈರೆಕ್ಷನ್ ಕೂಡ ತೋರಿಸಿದ್ದಾರೆ, ಈ ರೀತಿಯಾದಂತಹ ಒಂದು ಡೈರೆಕ್ಷನ್. ಇನ್ನೊಂದು ಬಿಂದುವನ್ನ ಇಲ್ಲಿ Y ಅಂತ ಗುರುತಿಸಿದ್ದಾರೆ. ಪ್ರಶ್ನೆ, X ಮತ್ತು Y ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತ ಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಕಾಂತ ಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ನಿರೂಪಿಸಿ ಅಂತ ಕೂಡ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ, X ನ ಬಳಿ ಕಾಂತ ಕ್ಷೇತ್ರವು ಕಾಗದದ ಸಮತಲ ಒಳಭಾಗವಾಗಿ ಇರುತ್ತದೆ. ಅಂದ್ರೆ ಇದೇನು ಕಾಗದದ ಸಮತಲ ಇದೆಯಲ್ಲ, ಇದರ ಒಂದು ಒಳಭಾಗವಾಗಿ ಇಲ್ಲಿ ಕಾಂತಕ್ಷೇತ್ರ ಇರುವಂತದ್ದು. Y ನ ಬಳಿ ಕಾಗದದ ಸಮತಲದ ಹೊರಭಾಗವಾಗಿ ಇರುತ್ತದೆ. ಅಂದ್ರೆ ಕಾಗದ ಸಮತಲದಿಂದ ಹೊರಭಾಗವಾಗಿ ಇಲ್ಲಿ ಕಾಂತಕ್ಷೇತ್ರ ಇರುವಂತದ್ದು. ಇದು ಬಲಗೈ ಹೆಬ್ಬೆರಳ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. 2 ಅಂಕದ ಇನ್ನೊಂದು ಪ್ರಶ್ನೆ, ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ 4 ಕಾರಣಗಳನ್ನ ಹೇಳ್ತಾ ಇದ್ದೇನೆ. ಅದರಲ್ಲಿ 2 ಕಾರಣವನ್ನು ತಾವು ಬರೀಬಹುದು. ಒಂದನೇದು, ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಎರಡನೇದು, ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ನಂತರ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ನಂತರ 4ನೇದು, ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ನಂತರ 3 ಅಂಕದ ಪ್ರಶ್ನೆಗಳಲ್ಲಿ ಒಂದು ಚಿತ್ರವನ್ನ ಕೇಳಿದ್ದಾರೆ. ಒಂದು ವಸ್ತುವನ್ನು P ನ ಮಸೂರದ 2F1 ದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ತೋರಿಸುವಂತ ರೇಖಾಚಿತ್ರ ಬಿಡಿಸಬೇಕು ಮತ್ತು ಅದರ ಒಂದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ತಿಳಿಸಬೇಕು. ಸೊ ಚಿತ್ರ ಈ ರೀತಿ ಇದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ, 2F ನ ಮೇಲೆ ಒಂದು ವಸ್ತು ಇದ್ದಾಗ ಪ್ರತಿಬಿಂಬ ಕೂಡ 2F2 ನ ಮೇಲೆ ಇಲ್ಲಿ ಬರುವಂತದ್ದು. ಪ್ರತಿಬಿಂಬ ಮತ್ತು ವಸ್ತು ಎರಡು ಒಂದೇ ಗಾತ್ರದಲ್ಲಿ ಇರುವುದನ್ನು ಕೂಡ ತಾವು ಇಲ್ಲಿ ನೋಡಬಹುದು. ಸೊ ಚಿತ್ರಕ್ಕೆ ಇಲ್ಲಿ 2 ಅಂಕ ಇರ್ತದೆ. ನಂತರ ಅವುಗಳ ಸ್ಥಾನ ಮತ್ತು ಸ್ವಭಾವ ಬರೆದಾಗ ಅದಕ್ಕೆ 1 ಅಂಕ ಇರುವಂತದ್ದು. ಸ್ನೇಹಿತರೆ, ಚಿತ್ರವನ್ನ ಯಾವ ರೀತಿ ಸುಲಭವಾಗಿ ಬಿಡಿಸಬಹುದು ಅನ್ನೋದಕ್ಕೆ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಅದನ್ನ ತಾವು ಪ್ಲೇ ಲಿಸ್ಟ್ ಇಂದ ನೋಡಬಹುದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋವನ್ನ ತಾವು ನೋಡಿ ಕಲಿಬಹುದು. 9ನೇ ಪ್ರಶ್ನೆ, ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಥವಾ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಟಿಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ? ವಿವರಿಸಿ ಅಂತ ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ತಾವಿಲ್ಲಿ
ಮೊದಲನೇ ಪ್ರಶ್ನೆ ಅಥವಾ ಎರಡನೇ ಪ್ರಶ್ನೆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಸೊ ಮೊದಲನೇ ಪ್ರಶ್ನೆಗೆ ಇಲ್ಲಿ ಉತ್ತರ, ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನ ಬೆಳಕಿನ ವರ್ಣ ವಿಭಜನೆ ಎನ್ನುವರು. ಇದಕ್ಕೆ 1 ಅಂಕವನ್ನ ಇಲ್ಲಿ ಮೀಸಲಿಟ್ಟಿರ್ತಾರೆ. ನಂತರ ಕಾಮನ್ ಬಿಲ್ಲು ಉಂಟಾಗುವಿಕೆಯ ಬಗ್ಗೆ ತಿಳಿಸಬೇಕಂದ್ರೆ, ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತದೆ. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತದೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ಕಾಮನ ಬಿಲ್ಲು ಉಂಟಾಗುತ್ತದೆ. ಸೊ ಇದಕ್ಕೆ 2 ಅಂಕ ಇರುವಂತದ್ದು. ಇನ್ನು ಅಥವಾ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಂದ್ರೆ, ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಇದಕ್ಕೆ 1 ಅಂಕ ಇರುವಂತದ್ದು. ನಂತರ ವಾಯುಮಂಡಲದಲ್ಲಿ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿರುತ್ತದೆ. ಇವು ಸಣ್ಣ ತರಂಗಾಂತರವುಳ್ಳ ನೀಲಿ ಅಂಚನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಚದುರಿಸುತ್ತದೆ. ಆದ್ದರಿಂದ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿದೆ ಅಂತ ಇಲ್ಲಿ ಬರೆದ್ರೆ 2 ಅಂಕವನ್ನು ಪಡ್ಕೊಳ್ತೀರಿ. 3 ಅಂಕದ ಇನ್ನೊಂದು ಪ್ರಶ್ನೆಯಲ್ಲಿ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಯೋಗದ ವಿವರಣೆಯಲ್ಲಿ ಮೊದಲನೇ ಒಂದು ಪಾಯಿಂಟ್, ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಬೇಕು. ನಂತರ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂನ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸೊ ಇಲ್ಲಿ ಪ್ರತಿಯೊಂದು ಪಾಯಿಂಟ್ಗೆ ಅರ್ಧ ಅಂಕ ಇರುವುದನ್ನು ತಾವು ಗಮನಿಸಬಹುದು. ಕೊನೆಯದಾಗಿ, ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನ ಅನುಭವಿಸುತ್ತದೆ. ಇಷ್ಟು ಈ ಒಂದು ಪ್ರಯೋಗದ ವಿವರಣೆಯನ್ನು ತಾವು ಬರೀಬೇಕು. ನಂತರ 4 ಅಂಕದ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ನಂತರ ಬಿ-ದಲ್ಲಿ ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ನೀರು ಮತ್ತು ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ತಾವು ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಸೊ ಮೊದಲಿಗೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಬೆಳಕಿನ ವಕ್ರೀಭವನದ ನಿಯಮವನ್ನ ತಾವು ಬರೀಬೇಕು. ನಂತರ ಇಲ್ಲೇ ಇನ್ನೊಂದು ಪ್ರಶ್ನೆಗೆ ಪ್ರತಿಫಲನದ ನಿಯಮವನ್ನ ಕೇಳಿದ್ದಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರದು. ವಕ್ರೀಭವನದ ನಿಯಮವನ್ನ ಕೊಟ್ಟಾಗ ಮೊದಲನೇ ನಿಯಮ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಅಂತ ಬರೀಬೇಕು. ಎರಡನೇ ನಿಯಮ, ಅದು ಸ್ನೇಲ್ನ ನಿಯಮವಾಗಿದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅಂತ ಬರೀಬೇಕು. ಇನ್ನು ಬಿ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ, ಫಸ್ಟ್ ತಾವಿಲ್ಲಿ ನೀರು ಮತ್ತು ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕವನ್ನ ನೋಡಬೇಕು. ಇದರಲ್ಲಿ ಸಾಂದ್ರ ಮಾಧ್ಯಮ ಯಾವುದು, ವಿರಳ ಮಾಧ್ಯಮ ಯಾವುದು ಅಂತ ತಾವು ಗುರುತಿಸಬೇಕು. ನಂತರ 1.44 ಇದು ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕ, ಅದರಿಂದ ಸೀಮೆ ಎಣ್ಣೆ ಇಲ್ಲಿ ಸಾಂದ್ರ ಮಾಧ್ಯಮವಾಗಿದೆ. 1.33 ಇದು ನೀರಿನ ವಕ್ರೀಭವನ ಸೂಚ್ಯಾಂಕ, ಆದ್ದರಿಂದ ಇದು ವಿರಳ ಮಾಧ್ಯಮ ಆಗಿರುವಂತದ್ದು. ಸೊ ಇದಕ್ಕೆ ಉತ್ತರ, ಸೀಮೆ ಎಣ್ಣೆಯಿಂದ ಚಲಿಸುತ್ತಿರುವ ಬೆಳಕಿನ ಕಿರಣ ನೀರಿನಲ್ಲಿ ಪ್ರವೇಶಿಸುವಾಗ ಅದು ಲಂಬದಿಂದ ದೂರವಾಗುತ್ತದೆ, ಏಕೆಂದರೆ ಇಲ್ಲಿ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಚಲಿಸುತ್ತದೆ ಅಂತ ಕಾರಣ ಬರೀಬೇಕು. ನಂತರ ಅಥವಾ ಪ್ರಶ್ನೆಗೆ ಉತ್ತರ, ಬೆಳಕಿನ ಪ್ರತಿಫಲನದ ನಿಯಮವನ್ನ ಕೇಳಿದ್ದಾರೆ. ಅದಕ್ಕೆ ಉತ್ತರ, 1ನೇ ನಿಯಮ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಇವು 3 ಒಂದೇ ಸಮತಲದಲ್ಲಿ ಇರುತ್ತದೆ. ಇನ್ನು ದರ್ಪಣದ ವರ್ಧನೆ +1 ಇದರ ಅರ್ಥವೇನು ಅಂತ ಕೇಳಿದ್ದಾರೆ. ದರ್ಪಣದ ವಿಧವನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರ, ದರ್ಪಣದ ವರ್ಧನೆ +1 ಇದೆ ಎಂದರೆ ಅದು ಸಮತಲ ದರ್ಪಣವಾಗಿರುತ್ತದೆ ಮತ್ತು ಧನ ಚಿಹ್ನೆಯು ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬವನ್ನು ಪ್ರತಿನಿಧಿಸುತ್ತದೆ. ನಂತರ ಕೊನೆಯದಾಗಿ ಇಲ್ಲೊಂದು ಲೆಕ್ಕ ಕೇಳಿದ್ದಾರೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು
10 ಆಂಪಿಯರ್ ವಿದ್ಯುತ್ತನ್ನು ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಈ ವಿದ್ಯುತ್ ಹೀಟರ್ ಅನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಪ್ರತಿ ಗಂಟೆಗೆ ರೂಪಾಯಿ 5ರಂತೆ ತಲುಪುವ ಒಟ್ಟು ವೆಚ್ಚವನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ. ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ಅಂಶ ವಿ ಮತ್ತೆ ಐ. ವೋಲ್ಟ್ 220 ವಿಭವಾಂತರ ಇರುವಂತದ್ದು, ವಿದ್ಯುತ್ ಪ್ರವಾಹ 10 ಆಂಪಿಯರ್ ಕೊಟ್ಟಿದ್ದಾರೆ. ಆದ್ದರಿಂದ ಸಾಮರ್ಥ್ಯಕ್ಕೆ ನಾವು P V × I ಸೂತ್ರವನ್ನ ಹಾಕಬೇಕು. ಅವಾಗ 220 × 10 ಮಾಡಿದಾಗ ನಮಗೆ 2200 ವ್ಯಾಟ್ ಅನ್ನುವಂತ ಸಾಮರ್ಥ್ಯ ಇಲ್ಲಿ ಉತ್ತರ ಸಿಗ್ತಾ ಇದೆ. ನಂತರ ಒಟ್ಟು ಎನರ್ಜಿಯನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. P ಅಂದ್ರೆ ಸಾಮರ್ಥ್ಯ, ನಂತರ ಎಷ್ಟು ಗಂಟೆಗಳ ಕಾಲ ಅದನ್ನ ಬಳಸಲಾಗಿದೆ ಮತ್ತು ಎಷ್ಟು ದಿನಗಳವರೆಗೆ ಅದನ್ನ ಬಳಸಲಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಂಡು ಗುಣಾಕಾರ ಮಾಡಬೇಕಾಗತ್ತೆ. ಸೊ 2.2 ಕಿಲೋ ವ್ಯಾಟ್ ಇಲ್ಲಿ ಈ ಒಂದು ಸಾಮರ್ಥ್ಯವನ್ನ ತಗೊಳ್ಬೇಕು. ಇಲ್ಲಿ 2200 ವ್ಯಾಟ್ ಅನ್ನುವಂಥದ್ದು ಕಿಲೋ ವ್ಯಾಟ್ ಗಳಲ್ಲಿ ಪರಿವರ್ತಿಸಿದಾಗ 2.2 ಬರುವಂತದ್ದು. ಇದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ, 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದ್ದಾರೆ. ಅಂದ್ರೆ 8 × 30 ಮಾಡಬೇಕಾಗತ್ತೆ. ಇವು ಮೂರು ಗುಣಾಕಾರ ಮಾಡಿದಾಗ ನಮಗೆ 528 ಕಿಲೋ ವ್ಯಾಟ್ ಪರ್ ಅವರ್ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಇನ್ನು ಬೆಲೆಯನ್ನ ಕಂಡುಹಿಡಿಬೇಕಂದ್ರೆ ಇಲ್ಲಿ ಬಂದಂತ ಉತ್ತರವನ್ನ ನಾವು ಕೊಟ್ಟಿರುವಂತಹ ತಗುಲುವ ವೆಚ್ಚಕ್ಕೆ ಗುಣಾಕಾರ ಮಾಡಬೇಕು. ಅದು 5 ರೂಪಾಯಿ ಆಗಿದೆ. ಅದರಿಂದ 528 × 5 ಮಾಡಿದಾಗ 2640 ರೂಪಾಯಿ ಅನ್ನುವಂತ ಇಲ್ಲಿ ವೆಚ್ಚ ಉತ್ತರ ನಮಗೆ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಇದಿಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಮತ್ತೆ ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತೇನೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಒಂದು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.